ಸಿಎಂ ಬದಲಾವಣೆ ಚರ್ಚೆಗಳು ಬಹಳಷ್ಟು ಜೋರಾಗಿರ್ತಕ್ಕಂಥದ್ದು. ಈಗ ಹೈಕಮಾಂಡ್ ನಾಯಕರು ಕೂಡ ಮಹತ್ವದ ಸಭೆಯನ್ನ ನಡೆಸಿ ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಬುಲಾವ್ ಕೊಡೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದಾರೆ. ಈ ನಡುವೆ ರಾಜ್ಯದಲ್ಲಿ ಅಹಿಂದ ವರ್ಸಸ್ ಒಕ್ಕಲಿಗ ಅನ್ನೋ ಒಂದು ರೀತಿ ಬಹಳಷ್ಟು ಒಂದು ಫೈಟ್ ಶುರುವಾಗಿದೆ. ಯಾಕಂದ್ರೆ ಬೆಳಗ್ಗೆ ಅಷ್ಟೇ ಒಕ್ಕಲಿಗ ನಾಯಕರೆಲ್ಲ ಪ್ರೆಸ್ ಮೀಟ್ ಮಾಡಿ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಬೇಕು, ಪಕ್ಷಕ್ಕಾಗಿ ಜಾಸ್ತಿ ದುಡಿದಿದ್ದಾರೆ ಅನ್ನೋ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಆದ್ರೆ ಇಲ್ಲಿ ಸಿದ್ದರಾಮಯ್ಯನವರನ್ನೇ ಮುಂದುವರಿಸಬೇಕು, ಯಾಕೆ ಮುಂದುವರಿಸಬೇಕು ಅಂತನೂ ಕೂಡ ಕೆಲವೊಂದು ವಿಚಾರಗಳನ್ನ ಹೈಕಮಾಂಡ್ ಗಮನಕ್ಕೆ ತರೋದಕ್ಕೆ ಅಹಿಂದ ಮುಖಂಡರು ಮುಂದಾಗಿರ್ತಕ್ಕಂಥದ್ದು. ನಮ್ಮ ಜೊತೆ ಮಾತನಾಡೋದಕ್ಕೆ ರಾಜ್ಯ ಹಿಂದುಳಿದ ವರ್ಗಗಳ ಮತ್ತೆ ಜಾತಿಗಳ ಒಕ್ಕೂಟದ ಅಧ್ಯಕ್ಷರು ರಾಮಚಂದ್ರಪ್ಪ ಅವರಿದ್ದಾರೆ. ಸರ್, ಪ್ರಮುಖವಾಗಿ ಈಗ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಹೈಕಮಾಂಡ್ ಕೂಡ ಮುಂದಾಗಿದೆ ಅನ್ನೊಂದು ಮಾತು. ಈಗ ಬೆಳಗ್ಗೆ ಖರ್ಗೆ ಅವರು ಕೂಡ ಹೇಳಿದ್ರು, ಇಬ್ಬರನ್ನು ಕೂಡ ಕರಿತೀವಿ, ಸೆಟಲ್ ಮಾಡಿ ಕಳಿಸ್ತೀವಿ ಅಂತ. ಅಲ್ಲ, ನೀವು ಒಂದು ಮಾತು ಹೇಳಿದ್ರಿ, ಸಿದ್ದರಾಮಯ್ಯನವ್ರನ್ನ ಬದಲಾಯಿಸ್ತೀವಿ ಅಂತ ಹೈಕಮಾಂಡ್ ಬದಲಾಯಿಸ್ತದೆ ಅಂತ ಅನ್ನೋದನ್ನು ಹೇಳಿದ್ರಿ. ಅದು ಈ ಮಾಧ್ಯಮಗಳು ಸೃಷ್ಟಿ ಮಾಡ್ತಿರಬೇಕು ಅಂತ ನನ್ನೊಂದು ಇದು. ಯಾವುದೇ ಕಾರಣಕ್ಕೂ ಅಹಿಂದ ವರ್ಗದ ಬೆನ್ನೆಲುಬಾಗಿ ಇರ್ತಕ್ಕಂಥವ್ರು ನಮ್ಮ ರಕ್ಷಣೆಗಿರೋರು ಅಂತಂದ್ರೆ ನಾಯಕರಲ್ಲಿ ಅಗ್ರಗಣ್ಯ ನಾಯಕರು ಅಂತಂದ್ರೆ ಸಿದ್ದರಾಮಯ್ಯನವರು. ಬಹಳಷ್ಟು ಜನ ಶೋಷಿತ ಸಮಾಜಗಳ ಮುಖಂಡರುಗಳಿದ್ದಾರೆ. ಪರಮೇಶ್ವರ್ ಇರ್ಬೋದು, ಜಾರಕಿಹೊಳಿ ಅವರು ಇರ್ಬೋದು, ಮಹದೇವಪ್ಪ ಅವರು ಇರ್ಬೋದು, ಜಾರ್ಜ್ ಅವರು ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಜಮೀರ್ ಇರ್ಬೋದು, ಇವರೆಲ್ಲ ಶೋಷಿತ ಸಮಾಜಗಳ ಮುಖಂಡರುಗಳವರು. ಅವರ ಒಂದು ಕೊಡುಗೆ ಮತ್ತು ಈ ಸಮುದಾಯಗಳ ಒಂದು ಕೊಡುಗೆ ಏನಿದೆ ಈ ಸರ್ಕಾರ ಬರೋದಕ್ಕೆ ಅಂತ 2023 ಚುನಾವಣೆನೇ ಹೇಳ್ತದೆ. ನಿಮಗೆಲ್ಲ ಗೊತ್ತಿರಬೇಕು, 2023ರಲ್ಲಿ ಇಂಡಿಯಾ ಟುಡೇ ಅವರು ಒಂದು ಸರ್ವೆ ಮಾಡಿದರು. ಆ ಸರ್ವೆ ಪ್ರಕಾರ ಅವ್ರು ಏನು ಹೇಳಿದ್ರು, ಒಂದು 4-5 ಸೀಟ್ ಹೆಚ್ಚು ಕಡಿಮೆ ಆಗಿರೋದೇ ಬಿಟ್ಟರೆ ಅವ್ರು ಹೇಳಿದ ರೀತಿಯಲ್ಲೇನೆ ಚುನಾವಣೆಯಲ್ಲಿ ರಿಸಲ್ಟು ಬಂತು. ಅವ್ರು ಹೇಳೋ ಪ್ರಕಾರ, ಅವ್ರ ಸರ್ವೆ ಪ್ರಕಾರ ಸುಮಾರು ಅಹಿಂದ ಓಟುಗಳು ಮ್ಯಾಕ್ಸಿಮಮ್ ಲಯನ್ ಶೇರ್ ಆಫ್ ಅಹಿಂದ ಓಟ್ಸು ಕಾಂಗ್ರೆಸ್ಗೆ ಕೊಟ್ಟವ್ರೆ. ಒಕ್ಕಲಿಗರ ಓಟು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ JDS ಕೊಟ್ಟವ್ರೆ. ಲಿಂಗಾಯತರ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಏನು BJP ಕೊಟ್ಟವ್ರೆ. ಬಟ್ ಸರ್, ಒಕ್ಕಲಿಗ ಶಾಸಕರು ಹೇಳ್ತಾ ಇರೋದು ಏನಂದ್ರೆ, ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರಾಗಿದ್ರು, ಅವರು ಮುಂದೆ ಸಿಎಂ ಆಗ್ತಾರೆ ಅಂತ ಇಡೀ ಒಕ್ಕಲಿಗರ ಸಮುದಾಯ ಅವರು ಬೆನ್ನಿಗೆ ನಿಂತಿದೆ, ಅದಕ್ಕಾಗಿ ಈ ಬಾರಿ ಅವ್ರಿಗೆ ಮತ ಹಾಕಿ ಕಾಂಗ್ರೆಸ್ಗೆ ಗೆಲ್ಸಿರ್ತಕ್ಕಂಥದ್ದು ಅಂತ ಅವರು ಪ್ರಬಲವಾಗಿ ವಾದ ಮಾಡ್ತಿರ್ತಕ್ಕಂಥ. ನಾನು ಹೇಳ್ತಿದ್ದೀನಲ್ಲ, ಒಕ್ಕಲಿಗರು 20% ಓಟ್ ಕಾಂಗ್ರೆಸ್ಗೆ ಹಾಕವ್ರೆ. 20% ಓಟು, 80% ಓಟು, 80% ಅಲ್ಲಿ 20% 24% BJPಗೆ ಹಾಕವ್ರೆ. 44% 50% 46% ಕಾಂಗ್ರೆಸ್ಗೆ ಇದು JDSಗೆ ಹಾಕವ್ರೆ. ಎಲ್ಲಿ ಡಿ.ಕೆ. ಶಿವಕುಮಾರ್ ಅವ್ರ ಹಿಂದೆ ಒಕ್ಕಲಿಗರಿದ್ದಾರೆ? ಒಕ್ಕಲಿಗರಲ್ಲ, ನಾನು JDS ಪಕ್ಷದ ಮುಖಂಡರಾದಂತಹ ದೇವೇಗೌಡರು ಮತ್ತು ಕುಮಾರಸ್ವಾಮಿ ಹಿಂದೆ ಇದ್ದಾರೆ. ಇವ್ರು ಹೇಳ್ಬೋದು ಈಗಿನ ಒಂದು ಪರಿಸ್ಥಿತಿಯಲ್ಲಿ. ಕೆಲವರು ಹೇಳ್ತಾರೆ ಶಿವಕುಮಾರ್ ಅವರು ಶ್ರಮ ಪಟ್ಟವ್ರೆ, ಪಕ್ಷಕ್ಕಾಗಿ ಎಲ್ಲ ಜೈಲ್ಗೆ ಹೋಗಿ ಬಂದವ್ರೆ ಅಂತೆಲ್ಲ ಹೇಳ್ತಾರೆ. ಯಾವ ಕಾರಣಕ್ಕೆ ಜೈಲ್ಗೆ ಹೋಗಿ ಬಂದವ್ರೆ ಅಂತ ಜನಕ್ಕೆ ಗೊತ್ತಿಲ್ವಾ? ಯಾಕೆ ಈ ಥರ ಸುಳ್ಳುಗಳು ಹೇಳೋದಕ್ಕೆ ಪ್ರಚೋದನೆ ಮಾಡೋದ? ಮತ್ತೆ ನಾವು ಕೇಳ್ಕೊಳ್ಳೋದು ಇಷ್ಟೇ, ಹೈಕಮಾಂಡ್ ಕೂಡಲೇ ಇದನ್ನು ಮಧ್ಯಪ್ರವೇಶ ಮಾಡಿ ಆದಷ್ಟು ಬೇಗ ಇದನ್ನ ಇತ್ಯರ್ಥಪಡಿಸಿದ್ರೆ ರಾಜ್ಯಕ್ಕೂ ಒಳ್ಳೆಯದು, ಆ ಪಕ್ಷಕ್ಕೂ ಒಳ್ಳೆಯದು. ಯಾಕೆಂದ್ರೆ ಇಲ್ಲಿ ಜನಾಂಗೀಯ ಕಲಹ ಆಗೋಂಥ ಒಂದು ವ್ಯವಸ್ಥೆಗಳನ್ನು ಅವ್ರು ರೂಪಿಸ್ತಾವ್ರೆ. ಈಗ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ನಮ್ದೇನು ವಿರೋಧ ಏನಿಲ್ಲ, ಆದರೆ ಈಗಲೇ ಆಗ್ಬೇಕಂತ ಅನ್ನೋದು ಯಾಕೆ? ಇದೇ ಶಿವಕುಮಾರ್ ಈ ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಏನು ಈ ಪ್ರಾಧಿಕಾರಗಳ ಅಧ್ಯಕ್ಷರುಗಳನ್ನು ಯಾರನ್ನ ಮಾಡವ್ರೆ ನೋಡ್ರಿ. ಒಂದು ಮಾಹಿತಿ ತಗೊಂಡು ಕೊಡ್ತೀನಿ ನಿಮಗೆ. ಒಕ್ಕಲಿಗರೇ ಎಲ್ಲಾ ಕಡೆ ಒಕ್ಕಲಿಗರೇ ಅಧ್ಯಕ್ಷರುಗಳಿದ್ದಾರೆ. ಏನು ಅಭಿವೃದ್ಧಿ ಪ್ರಾಧಿಕಾರಗಳವಲ್ಲ, ಆ ಅಭಿವೃದ್ಧಿ ಪ್ರಾಧಿಕಾರಗಳಲ್ಲಿ ಆ ಸಮುದಾಯದವ್ರನ್ನೇ, ಅವ್ರ ಸಮುದಾಯದವ್ರನ್ನೇ ಅಧ್ಯಕ್ಷರುಗಳನ್ನ ಮಾಡವ್ರೆ. ವೋಟ್ ಹಾಕೋದಕ್ಕೆ ಅಹಿಂದ ವರ್ಗ ಬೇಕು ಕಾಂಗ್ರೆಸ್ಗೆ, ಅಧಿಕಾರ ತಗೊಳ್ಳಕ್ಕೆ ಮಜಾ ಮಾಡೋದಕ್ಕೆ ಒಕ್ಕಲಿಗರು ಲಿಂಗಾಯತಿರ್ಬೇಕಾ?
ಈಗ ಸ್ವಾಮೀಜಿಗಳು ಕೂಡ ಅದನ್ನೇ ಒತ್ತಾಯ ಮಾಡ್ತಾ ಇರ್ತಾರೆ ಸರ್. ಈಗ ಸ್ವಾಮೀಜಿ- ನಂಜಾವಧೂತ ಸ್ವಾಮೀಜಿಗಳು ಕೂಡ ಡಿ ಕೆ ಶಿವಕುಮಾರ್ ಅವರು ಸಿಎಂ ಸ್ವಾಮೀಜಿನ ನಾನು ಇನ್ನಿನ್ನ ಕೆಟ್ಟದಾಗಿ ಹೇಳ್ಬೇಕಾಗ್ತದೆ. ನಂಜಾವಧೂತ ಸ್ವಾಮೀಜಿ ಯಾರ ಒಂದು ಆಸ್ತಿ ಮೇಲೆ ಕುತ್ಕೊಂಡಿದ್ದಾರೆ ಅಂತ ಅನ್ನೋದು ಗೊತ್ತಾ? ಅದನ್ನ ನೋಡಕ್ ಹೇಳಿ, ಹಿಂದಕ್ಕೆ ತಿರುಗಿ ನೋಡಕ್ ಹೇಳ್ರಿ, ಅವ್ರು ಬೆನ್ನನ್ನು ನೋಡ್ಕೊಳಕ್ ಹೇಳ್ರಿ. ಸಮುದಾಯದ ಪರವಾಗಿ ಮಾತಾಡ್ಬೇಕು ಅಂತಂದ್ರೆ ಏನಂದ್ರೆ ಅದನ್ನ ಮಾತಾಡೋದಲ್ಲ, ಸಮುದಾಯನ ಓಲೈಕೆ ಮಾಡ್ಕೊಂಡು ನನ್ನ ಸಹಾಯಕ್ಕೆ ಬರಲಿ ಅಂತ. ಅದೇ ಸಮುದಾಯ ಹೇಳ್ತದೆ ನಾವು ಒಕ್ಕಲಿಗರ ಜೊತೆ ಸೇರಲ್ಲ ಅಂತ ಹೇಳ್ತಾರೆ. ನಾನು ಕುಂಚಿಟಿಗರ ಸ್ವಾಮೀಜಿ ಅಂತ ಇವರು ನಂಜಾವಧೂತ ಸ್ವಾಮೀಜಿ ಹೇಳೋದು. ನಾವು ಒಕ್ಕಲಿಗರ ಜೊತೆ ಸೇರಲ್ಲ ಅಂತ ಕುಂಚಿಟಿಗ ಸಮುದಾಯ ಹೇಳ್ತಾ ಇದೆ. ಹಿಂಗಿರ್ಬೇಕಾದ್ರೆ ನಂಜಾವಧೂತ ಸ್ವಾಮೀಜಿ ಹೇಳೋದಕ್ಕೆ ನಾವೇನು ಅದನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಕಾಗಿಲ್ಲ. ನಿರ್ಮಲಾನಂದ ಸ್ವಾಮೀಜಿಗಳು ಹೇಳಿದ್ದಾರೆ, ನಾವು ಅವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದಿಷ್ಟೇ, ತಾವು ಧಾರ್ಮಿಕವಾಗಿ ಆಧ್ಯಾತ್ಮಿಕವಾಗಿ ನೀವು ಏನು ಮಾಡ್ತಿದ್ದೀರಿ ಅದಕ್ಕೆ ನಮ್ಮೆಲ್ಲರ ಸಹಮತ ಇದೆ, ಅದನ್ನೆಲ್ಲ ನಾವು ಒಪ್ಕೋತೀವಿ. ಆದರೆ ಈ ರಾಜಕೀಯದಲ್ಲಿ ಪ್ರವೇಶ ಮಾಡೋದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಅಂತ ನೇರವಾಗಿ ಹೇಳ್ತೀವಿ ಸರ್. ಆಮೇಲೆ ಈಗ ಪ್ರಮುಖವಾಗಿ ಹೈಕಮಾಂಡ್ ಮಟ್ಟದಲ್ಲೇ ಒಪ್ಪಂದ ಆಗಿದೆ ಅನ್ನೋ ಒಂದು ಚರ್ಚೆಗಳು. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಒಂದು ವೇಳೆ ಸಿದ್ದರಾಮಯ್ಯನೇನಾದ್ರೂ ಆ ಒಂದು ಒಪ್ಪಂದಕ್ಕೆ ಅಥವಾ ಅವರೇನಾದ್ರೂ ಮಾತು ಕೊಟ್ಟಿದ್ರೆ ಅದ್ರ ಪ್ರಕಾರ ಬಿಟ್ಕೊಡೋದಕ್ಕೆ ರೆಡಿ ಆಗಿರ್ತಾರೆ. ಬಟ್ ಇಷ್ಟೆಲ್ಲ ಒಂದು ಡ್ರಾಮಾ ಏನಕ್ಕೆ ಅಂತ ನೋಡ್ರಿ, ಹೈಕಮಾಂಡ್ ಏನಾದರೂ ದುಡುಕಿ ಆ ನಿರ್ಧಾರ ತಗೊಳ್ತೆ ಅಂತಂದ್ರೆ ದುಡುಕಿ ತಗೊಂಡ್ರಿ ಅಂತಂತ ಇಟ್ಕೊಂಡ್ರೆ ನಾವು ಈಗ ನಂಬ್ಕೊಂಡಿದ್ದೀವಿ ಸಿದ್ದರಾಮಯ್ಯನವರು ಏನು ಸಮಾಜ ನಿರ್ಮಾಣ ಆಗಬೇಕು, ಸಮಾಜದಲ್ಲಿ ಸಮಾನತೆ ಬರಬೇಕು ಅಂತ ಅವರನ್ನ ಕನಸು ಕಾಣ್ತವ್ರೆ. ಅದಕ್ಕಾಗಿಯೇ ಕಾಂತರಾಜ್ ಅವರ ನೇತೃತ್ವದಲ್ಲಿ 2014ರಲ್ಲಿ ಒಂದು ಸರ್ವೆ ಮಾಡೋದಕ್ಕೆ ಸಮೀಕ್ಷೆ ಮಾಡೋದಕ್ಕೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ಮಾಡಿ ಅಧಿಕಾರ ಕೊಟ್ಟಿರ್ತಾರೆ. ಆ ಸಮೀಕ್ಷೆಯನ್ನ ವಿರೋಧ ಮಾಡಿದಂಥವ್ರು ಶಿವಕುಮಾರ್ ಷಡ್ಯಂತ್ರ ಮಾಡಿ ಅದನ್ನ ವಿರೋಧ ಮಾಡಿದ್ರು. ಅದನ್ನ ಈಗ ಅದೇ ಎಲ್ಲೋ ಒಂದು ಕಡೆ ಡಿ ಕೆ ಸಿದ್ದರಾಮಯ್ಯನವ್ರಿಗೆ ಮುಳುವಾಗ್ತಿದ್ಯಾ ಸರ್? ಯಾಕೆಂದ್ರೆ ಬರೀ ಒಕ್ಕಲಿಗರಲ್ಲ, ಲಿಂಗಾಯತರು ಕೂಡ ವಿರೋಧ ಮಾಡಿದ್ರು. ಹಾಗಾಗಿ ಈಗ ಪ್ರಬಲ ಸಮುದಾಯಗಳೆಲ್ಲ ಒಂದಾಗಿ ಸಿದ್ದರಾಮಯ್ಯ ವಿರುದ್ಧ ಅವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಪ್ರಯತ್ನ ಏನಾದ್ರು ಮಾಡ್ತಾ ಇದಾವ? ಈಗ ಹೈಕಮಾಂಡ್ಗೆ ಅಹಿಂದ ಬೇಕಂತಂದ್ರೆ ಅಹಿಂದ ಪರವಾಗಿರುವಂತವ್ರಿಗೆ ಅವಕಾಶ ಕೊಡ್ಲಿ. ನಾವೇನು ಸಿದ್ದರಾಮಯ್ಯನವ್ರನ್ನೇ ಉಳಿಸ್ಕೋಬೇಕಂತ ಏನಿಲ್ಲ. ನಮ್ಮ ಬಗ್ಗೆ ಕಾಳಜಿ ಇರೋಂಥವ್ರನ್ನ, ನಮ್ಮ ಪರವಾಗಿ ಕೆಲಸ ಮಾಡೋಂಥವ್ರನ್ನ, ಈ ಒಂದು ಸಮಾಜಗಳಿಗೆ ಮುಂದಿನ ಒಂದು ಮಾರ್ಗವನ್ನು ನೋಡಿಸುವಂತಹ ವ್ಯಕ್ತಿಗಳನ್ನ ಯಾರನ್ನೇ ಮುಖ್ಯಮಂತ್ರಿ ಮಾಡಲಿ, ಸಿದ್ದರಾಮಯ್ಯನವ್ರನ್ನೇನಾದರೂ ತೆಗಿಲೇಬೇಕು ಅಂತ ಅನ್ನೋದಾದ್ರೆ ಅವ್ರನ್ನ ಮುಂದುವರಿಸೋದಕ್ಕೆ ಎಲ್ಲಾ ನಾಯಕರುಗಳು, ಎಲ್ಲಾ ಹಿಂದ ನಾಯಕರುಗಳು ಒಕ್ಕೊರಲಿನಿಂದ ಹೇಳ್ತಿದ್ದಾರೆ. ಅವರು ಒಕ್ಕೊರಲಿನಿಂದ ಒಪ್ಕೊಳ್ತಿದ್ದಾರೆ. ಈ 5 ವರ್ಷಗಳು ಅವರೇ ಮುಖ್ಯಮಂತ್ರಿಗಳಾಗಿ ಮುಂದುವರಿಲಿ. ಮುಂದೆ ಕೂಡ ನಾವು 2028ಕ್ಕೆ ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತದೆ. ಅಧಿಕಾರಕ್ಕೆ ಬಂದಾಗ ನಾವು ಮುಖ್ಯಮಂತ್ರಿಗಳನ್ನ ನಾವು ಯಾರನ್ನ ಸೂಚಿಸ್ತೀವೋ ಅವ್ರನ್ನ ಮಾಡಿ ಅಂತ ಹೇಳ್ತವ್ರೆ. ಈಗಿರ್ತಕ್ಕಂಥದ್ದು ಕೆಪಿಸಿಸಿ ಅಧ್ಯಕ್ಷರಾಗಿ ಚುನಾವಣೆ ಎದುರಿಸಿದಂತವರು ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಅವಕಾಶ ಮಾಡಿಕೊಡ್ಬೇಕಂತ ಒಕ್ಕಲಿಗ ಸಂಘ ಆಗ್ರಹ ಮಾಡ್ತಿರೋದು. ಆಯ್ತಪ್ಪ, 2013ರಲ್ಲಿ ಯಾರು ಅಧ್ಯಕ್ಷರು ಯಾರಿದ್ರು? ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅಧ್ಯಕ್ಷರಿದ್ರು. 8 ವರ್ಷಗಳ ಕಾಲ ಅವರು ಅಧ್ಯಕ್ಷರಿದ್ರು. ಅವರು ಅಧಿಕಾರಕ್ಕೆ ತಂದ್ರಲ್ಲ, ಅವ್ರ ಅಧಿಕಾರಾವಧಿಯಲ್ಲೇನೆ ಸೋತ್ರೆ ಏನು? ಹಂಗಾದ್ರೆ ಸೋತವ್ರಿಗೆ ಇದಕ್ಕೂ ಎಲೆಕ್ಷನ್ ಕಂಟೆಸ್ಟ್ ಮಾಡದೇ ಇರೋರ್ಗೇನೇನೆ ಮುಖ್ಯಮಂತ್ರಿ ಮಾಡಿರೋದು ಉದಾಹರಣೆಗಳಿಲ್ವಾ? ಹಂಗಿರ್ಬೇಕಾದ್ರೆ ಅವ್ರಿಗೆ ಕೊಡ್ಬೋದಿತ್ತಲ್ಲ, ವಿಧಾನ ಪರಿಷತ್ ಸದಸ್ಯರು ಮಾಡಿಕೊಡ್ಬೋದಿತ್ತಲ್ಲ, ಅವರು ಕ್ಲೈಮ್ ಮಾಡಬಹುದಿತ್ತಲ್ಲ. ಈಗ ಪರಮೇಶ್ವರ್ ಅವರು ಕೂಡ ಅದನ್ನೇ ಹೇಳ್ತಿದ್ದಾರೆ ಸರ್. ಆಗ ತಗೊಂಡ್ರೆ ಸೀನಿಯಾರಿಟಿ ಇದೆ ನನಗೆ, ನಾನು 8 ವರ್ಷ ಆಗಿದ್ದೆ, ನಾನು ಕ್ಲೈಮ್ ಮಾಡಬಹುದು, ನಾನು ಆಕಾಂಕ್ಷಿ ಇದ್ದೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಅವ್ರ ಹೆಸರನ್ನ ಪರಿಗಣಿಸಬಹುದಾ? ಪರಿಗಣಿಸಿದ್ರೆ ನಮ್ದೇನು ಅಭ್ಯಂತರ ಇಲ್ಲ. ನಾವೇನು ಶೋಷಿತ ವರ್ಗಗಳ ಒಂದು ಬೆಂಬಲದಿಂದ ಬಂದಿರತಕ್ಕಂತಹ ಸರ್ಕಾರ, ಶೋಷಿತ ವರ್ಗಗಳ ಒಂದು ನಾಯಕರುಗಳ ನಾಯಕತ್ವದಲ್ಲಿ ಈ ಸರ್ಕಾರ ನಡೀಬೇಕು ಅಂತ ಅನ್ನೋದು ನಮ್ಮದು ಒತ್ತಾಯ, ನಮ್ಮ ಆಸೆ ಕೂಡ ಅದಾಗಿದೆ. ಈಗ ನೆಕ್ಸ್ಟ್ ಸರ್, ಈಗ ಹೈಕಮಾಂಡ್ ಏನಾದರೂ
ನಿಮ್ಮ ಒಂದು ಇಚ್ಛೆಗೆ ವಿರುದ್ಧವಾಗಿ ಅಂದ್ರೆ ಅಹಿಂದ ವರ್ಗಗಳ ಸಮುದಾಯದ ಒಂದು ಅಭಿಲಾಷೆ ವಿರುದ್ಧವಾಗಿ ಏನಾದರೂ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾದ್ರೆ ನಿಮ್ಮ ಸ್ಟ್ಯಾಂಡ್ ಇದೆ? ಅಲ್ಲ, ಈಗಾಗಲೇ ನಾನು ಬಹಳಷ್ಟು ಸಲ ಹೇಳಿದ್ದೀನಿ, ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿರತಕ್ಕಂಥದ್ದು ಅಹಿಂದ ವರ್ಗ. ಈ ಅಹಿಂದ ವರ್ಗವನ್ನು ವಿರೋಧ ಮಾಡಿಕೊಂಡು ಹೋಗಿದ್ದೇ ಆದಲ್ಲಿ ಮುಂದಿನ ಒಂದು ಚುನಾವಣೆಗಳಲ್ಲಿ ಕಾಂಗ್ರೆಸ್ಗೆ ಕಷ್ಟ ಆಗ್ಬೋದು ಅಂತ ಅನ್ನೋದು ನಮ್ಮದು ಒಂದು ಆತಂಕ ಇದೆ. ಯಾಕೆಂದರೆ ಕಾಂಗ್ರೆಸ್ ಪಕ್ಷ ಸಾಮಾಜಿಕ ನ್ಯಾಯಕ್ಕೆ ಬೆಲೆ ಕೊಡುವಂಥ ಪಕ್ಷ. ದೇವರಾಜ ಅರಸವರು ಇರ್ಬೋದು, ಬಂಗಾರಪ್ಪ ಅವರು ಇರ್ಬೋದು, ಮೊಯ್ಲಿಯವರು ಇರ್ಬೋದು, ಈಗ ಸಿದ್ದರಾಮಯ್ಯವರು ಇರ್ಬೋದು, ಹಿಂದುಳಿದ ಜಾತಿಗಳ ಮುಖ್ಯಮಂತ್ರಿಗಳಾಗಿ ಅವರು ಗುರುತಿಸ್ಕೊಂಡಿದ್ರು. ಇವ್ರ ಕೊಡುಗೆನೂ ನೋಡಿ, ಮುಂದುವರೆದ ಜನಾಂಗಗಳ ಕೊಡುಗೆನೂ ನೋಡ್ರಿ, ಏನು ಕೊಟ್ಟವ್ರೆ ಹಿಂದುಳಿದ ಜಾತಿಗಳಿಗೆ ಅವರು? ಅಲ್ಲ ರೀ, ಸಮೀಕ್ಷೆ ಮಾಡಿಸಿ ಮೀಸಲಾತಿಗೆ ಹಿಂದುಳಿದ ವೇದಿಕೆಯನ್ನು ಗುರುತಿಸಿ ಅಂತನ್ಬಿಟ್ಟು ಸಮೀಕ್ಷೆ ಮಾಡೋದಕ್ಕೆ ಆಯೋಗಗಳನ್ನ ರಚನೆ ಮಾಡಿಕೊಟ್ರೆ ಆ ಆಯೋಗಗಳ ವರದಿಗಳನ್ನೇ ತಿರಸ್ಕಾರ ಮಾಡ್ಕೆ ಬಂದಿರೋಂಥವ್ರು ಮೇಲ್ವರ್ಗದ ಮುಖ್ಯಮಂತ್ರಿಗಳು. ಅವರಿಗೆ ಈಗ ಅಧಿಕಾರ ಹೋಯ್ತಂತಂದ್ರೆ ನಮ್ಮನ್ನು ಯಾವ ಸ್ಥಿತಿಗೆ ತಗೊಂಡೋಗ್ತಾರೆ ಅಂತ ಅನ್ನೋದು ನಮ್ಗೆ ಆತಂಕ ಆಗಿದೆ. ಅದಕ್ಕಾಗಿ ನಾವು ಈ ಒಂದು ಒತ್ತಾಯವನ್ನು ಕಾಂಗ್ರೆಸ್ ಪಕ್ಷದ ಮೇಲೂ ಹಾಕ್ತಿದ್ದೀವಿ. ನಮ್ಮ ಏನು ಬೀದಿಗಿಳಿದು ಹೋರಾಟ, ಏನು ಸ್ವಾಮೀಜಿಗಳೇ ಬಂದ್ಬಿಡ್ಲಿ ಬೀದಿಗೆ, ಸ್ವಾಮೀಜಿಗಳೇ ಬಂದ್ಬಿಡ್ಲಿ, ಅವರೇ ಮುಖ್ಯಮಂತ್ರಿಗಳಾಗ್ಬಿಡ್ಲಿ ಬಿಡ್ರಿ. ಯಾಕಾಗಿಲ್ಲ ಉತ್ತರ ಪ್ರದೇಶದಲ್ಲಿ ಆದಿತ್ಯನಾಥ್ ಸ್ವಾಮೀಜಿ ಆಯಾಸ ಇದ್ರೆ ಇವರು ಚುನಾವಣೆಯಲ್ಲಿ ಯಾರು ಪರವಾಗಿದ್ದರು ಈ ಸ್ವಾಮೀಜಿ ಅಂತ ಅನ್ನೋದನ್ನ ಸ್ವಲ್ಪ ಮೆಲುಕಾಕೊಳ್ಳಕ್ಕೆ ಕೇಳ್ರಿ ಆ ಸ್ವಾಮೀಜಿಗೆ. ಆಮೇಲೆ ತುಂಬಾ ಲೀಡರ್ಗಳಿಗೆ ಮತ್ತೆ ನಿಮ್ಮ ಅಹಿಂದ ನಾಯಕರು ಸಚಿವರು ಕೂಡ ಭಯ ಇದೆ ಸರ್. ಹಿಂದೆ KN ರಾಜಣ್ಣ ಅವರನ್ನು ಕಿಕ್ಔಟ್ ಮಾಡಿದ್ರು, ಆ ರೀತಿ ಕೆಲವು ಸಚಿವರನ್ನ ಮುಂದೆ ಕೈ ಬಿಡಬಹುದು, ಬೇರೆ ರೀತಿ ಕ್ರಮ ಆಗಬಹುದು ಅಂತ. ಆ ರೀತಿ ಕ್ರಮ ಆದ್ರೆ ಸಾಮೂಹಿಕವಾಗಿ ಎಲ್ಲ ರಾಜೀನಾಮೆಗಳು ಕೊಡ್ತಾರೆ. ಸುಮಾರು SC ST ಮೈನಾರಿಟಿ OBC ಸುಮಾರು 70ರಿಂದ 80 ಶಾಸಕರುಗಳಿದ್ದಾರೆ. ಅವರೆಲ್ಲ ರಾಜೀನಾಮೆ ಕೊಟ್ರೆ ನಿಮ್ಮ ಪಕ್ಷ ಎಲ್ಲಿರ್ತದ್ರಿ? ಎಲ್ಲ ಇಂಟ್ಯಾಕ್ಟ್ ಆಗಿದ್ದಾರೆ, ಎಲ್ಲ ಒಟ್ಟಿಗೆ ಇದ್ದಾರೆ. ಯಾರೋ ಒಂದು 4-5 ಜನ ಅವುಗಳನ್ನ ಎದುರಿಸಿ ಇಟ್ಕೊಂಡವ್ರೆ. ಯಾರು ಸರ್ ಎದುರಿಸಿ ಇಟ್ಕೊಂಡಿದ್ದಾರೆ? ಈಗ ಯಾರು ಕ್ಲೈಮ್ ಮಾಡ್ತಾರೆ ಅವರೇ ಎದುರಿಸಿಟ್ಕೊಂಡವ್ರೆ ಅವ್ರನ್ನ. ಒಬ್ಬ ಶಾಸಕ ಹೇಳ್ತಾನೆ, ನಾನು ಅವ್ರ ಕ್ಷೇತ್ರದಲ್ಲಿ ಅವರ ಒಂದು ಜಿಲ್ಲೆಯಲ್ಲಿ ನಾನಿದ್ದೀನಿ, ಅವರ ಬೆಂಬಲ ನಮಗ್ ಬೇಕು, ಅದಕ್ಕಾಗಿ ನಾನು ಅವ್ರ ಜೊತೆ ಹೋಯ್ತೀನಿ ಅಂತ ಹೇಳ್ತಾನೆ. ಹೆಸರು ಹೇಳೋದು ಅಂತವ್ರು ಎಷ್ಟೋ ಜನ ಅವರೇ. ಬಟ್ ಈಗ ಇನ್ನು ಇವನ್ ತಗೊಳ್ರಿ, ಇವನ್ನೆಲ್ಲ ದಂಧೆಕೋರರು. ಬೇರೆಯವರು ಯಾರು ಹೇಳ್ತಾರೆ ಮಾಡಬೇಕು, ನಮ್ಮ ನಾಯಕರನ್ನ ಮಾಡಬೇಕು ಅಂತಾರೆ, ದಂಧೆಕೋರರು ಹೆಚ್ಚಿಗೆ ಅವರಲ್ಲಿ. ಅವ್ರಿಗೆ ಇಷ್ಟ ಇರುತ್ತಲ್ಲ ಸರ್, ತಮ್ಮ ಸಮುದಾಯ ನಾಯಕರು ಒಬ್ರು CM ಆಗ್ಲಿ ಅಂತ. ಆಯ್ತಪ್ಪ, ಹಂಗಾದ್ರೆ ನಾವು ಓಟ್ ಹಾಕ್ಬಿಟ್ಟು ಅವ್ರಿಗೆ ಮಜಾ ಮಾಡ್ರಿ ಅಂತ ಬಿಟ್ಕೊಡಕ್ಕ ನಾವು ಓಟ್ ಹಾಕೋದು? ನಮ್ಮ ಸಮುದಾಯಗಳು ಓಟ್ ಹಾಕೋದು? ಯಾಕೆ ಓಟ್ ಹಾಕ್ಬೇಕು ನಾವು? ಈ ರೀತಿ ಏನಾದರೂ ತೀರ್ಮಾನ ಮಾಡಿತ್ತೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಕಷ್ಟನೂ ಆಗ್ತದೆ. 28ರ ಚುನಾವಣೆಯಲ್ಲಿ ಅದರ ಪ್ರತಿಫಲನೂ ಅವ್ರು ಅನುಭವಿಸ್ಬೇಕಾಗ್ತದೆ. ಈಗ ರಾಜಣ್ಣ ಅವರು ಇನ್ನೊಂದು ಮಾತು ಹೇಳಿದ್ರೆ ಸರ್, ಪ್ರಮುಖವಾಗಿ ಬೆಳಗ್ಗೆ ಈಗ ಸಿದ್ದರಾಮಯ್ಯನವ್ರ ನಾಯಕತ್ವದಲ್ಲಿ ಹೋಗಿದೀವಿ, ಹಾಗೇನಾದ್ರೂ ಇದ್ರೆ ಸರ್ಕಾರನ ವಿಸರ್ಜನೆ ಮಾಡ್ಲಿ, ನೆಕ್ಸ್ಟ್ ಬೇರೆಯವರ ಎಲೆಕ್ಷನ್ ಅಲ್ಲಿ ಹೋಗೋಣ, ಹಾಗೇನಾದ್ರೂ ಮೆಜಾರಿಟಿ ಬಂದ್ರೆ ಅವರನ್ನ CM ಮಾಡೋಣ ಅಂತ. ಅದಕ್ಕೂ ಸರಿ ಇದೆ, ಅದು ಸರಿ ಇದೆ. ನಾನೇ ಅಧಿಕಾರಕ್ಕೆ ತಂದೆ, ನಾನೇ ಮಾಡಿದೆ ಅಂತ ಅನ್ನೋದು ಹೋಯ್ತದಲ್ಲ. ಅವಾಗ ಯಾರು ತಂದ್ರು ಅಂತ ಅನ್ನೋದು ಇವಾಗ ಗೊಂದಲ ಆಗಿದೆ. ವಿಸರ್ಜನೆ ಮಾಡಿಬಿಟ್ಟು ಚುನಾವಣೆಗೆ ಹೋಗ್ಲಿ. ಯಾರು ಮುಂದಿನ ಮುಖ್ಯಮಂತ್ರಿ ಅಂತ ಯಾರ್ಯಾರು ಹೇಳ್ತಾವ್ರೋ ಅವ್ರ ನಾಯಕತ್ವದಲ್ಲೇ ಹೋಗ್ಲಿ, ಚುನಾವಣೆ ಎದುರಿಸ್ಲಿ. ದೇಶದಲ್ಲಿ ಇದೇ ರೀತಿ ಮಾಡ್ಕೊಂಡು ಓಲೈಕೆ ಮಾಡ್ಕೊಂಡು, ರಾಜಕೀಯದಲ್ಲಿ ಓಲೈಕೆ ಮಾಡ್ಕೊಂಡು ಪಕ್ಷವನ್ನ ಹಾಳು ಮಾಡೋಂಥ ಒಂದು ಕೆಲಸ ನಿಲ್ಲೋ ತನಕ ಕಾಂಗ್ರೆಸ್ ಪಕ್ಷ ಸುಧಾರಣೆ ಕಾಣಲ್ಲ.
ವೈಯಕ್ತಿಕವಾಗಿ ಓಲೈಕೆ ಮಾಡೋದನ್ನ ಬಿಡಬೇಕು. ಖರ್ಗೆ ಅವರೇ ಎಐಸಿಸಿ ಅಧ್ಯಕ್ಷರು ನಮ್ಮ ರಾಜ್ಯದವರೇ ಇದ್ದಾರೆ, ಅವ್ರು ಈಸಿಯಾಗಿ ಬಗೆಹರಿಸಬೇಕಾದಂತ ವಿಚಾರನ ಈಗ ಎಲ್ಲಿಂದೆಲ್ಗೋ ಹೋಗ್ಬಿಟ್ಟಿದ್ದೀರಾ ಸರ್. ಅಲ್ಲ, ಅದೊಂದು ಬೋರ್ಡ್ ಇರ್ಬೇಕಂತ ಕಾಣ್ತದೆ ಕಾಂಗ್ರೆಸ್ ಹೈಕಮಾಂಡಲ್ಲಿ. ಆ ಬೋರ್ಡಲ್ಲಿ ತೀರ್ಮಾನಗಳು ತಗೊಳ್ತಾರೆ, ಅದನ್ನ ಜಾರಿಗೆ ಕೊಡೋಂಥದ್ದು ಖರ್ಗೆ ಸಾಹೇಬರು. ಅವ್ರೊಬ್ಬರೇ ನಿರ್ಧಾರ ತಗೊಳ್ಳಕ್ಕಾಗಲ್ಲ, ಟೀಮ್ ಇದೆ. ಕೊನೆಯದಾಗಿ ಡಿ ಕೆ ಶಿವಕುಮಾರ್ ಅವರು ಇವತ್ತೊಂದು ಪೋಸ್ಟ್ ಮಾಡಿದ್ದಾರೆ ಸರ್ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಅವರು ಕೂಡ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಾತು ಯಾರು ಉಳಿಸ್ಕೊಳ್ತಾರೋ ಅವರು ವಿಶ್ವದ ದೊಡ್ಡ ಶಕ್ತಿ, ಅಂದ್ರೆ ಕೊಟ್ಟ ಮಾತು ಉಳಿಸ್ಕೊಳ್ಳೋರು ವಿಶ್ವದ ದೊಡ್ಡ ಶಕ್ತಿ ಅಂತ. ಡಿ ಕೆ ಶಿವಕುಮಾರ್ ಅದು ಇದಿದೆ ಅಂದ್ರೆ ನಮ್ಮಲ್ಲಿ ಅಧ್ಯಕ್ಷರಾಗಿದ್ದಾಗಲ್ಲ, ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾಗ ಚಿತ್ರದುರ್ಗ ಸಮಾವೇಶದಲ್ಲಿ ಕಾಂತರಾಜ್ ವರದಿಯನ್ನ ನಾವು ಒಪ್ಕೊಳ್ತೀವಿ, ಅದನ್ನ ಜಾರಿ ಕೊಡ್ತೀವಿ ಅಂತ ಅನ್ಬಿಟ್ಟು ಹೇಳಿದ್ರಪ್ಪ. ಯಾಕೆ ಮಾತಕ್ಕೆ ತಪ್ಪಿದ್ರು? ಮಾತಕ್ಕೆ ತಪ್ಪದಿರೋರಂತ ಹರಿಶ್ಚಂದ್ರರು ಅದನ್ನ ಯಾಕೆ ಅದ್ರ ವಿರುದ್ಧವಾಗಿ ಪಿತೂರಿ ಮಾಡಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಅದನ್ನ ಹೈಕಮಾಂಡ್ ಇಂದ ಏಳಿಸಿ ಯಾಕೆ ಮಾಡಿದ್ರು? ಇವರು ಒಂದು ಅಜೆಂಡಾದಲ್ಲೇ ಇತ್ತು, ಏನು ಚುನಾವಣಾ ಪ್ರಣಾಳಿಕೆಯಲ್ಲೇ ಇತ್ತು, ಹಿಂದುಳಿದ ಜಾತಿಗಳ ಒಂದು ಸಮೀಕ್ಷೆಯನ್ನ ನಾವು ಮಾಡಿಸ್ತೀವಿ, ಸಮೀಕ್ಷೆಯನ್ನ ಮಾಡಿ ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ ಕೊಟ್ಟಿದ್ರಲ್ಲ, ಅದ್ ಮಾತಕ್ಕೆ ತಪ್ಪದಂಗಲ್ವ ಶಿವಕುಮಾರ್ ಅವರು? ಅಧಿಕಾರ ಕೊಡೋದಕ್ಕೆ ಮಾತಕ್ಕೆ ತಪ್ಪಿಟ್ರು ಅಂತ, ಅಧಿಕಾರ ಸಿಕ್ಕಿಲ್ಲ ಅಂತ ಮಾತಕ್ಕೆ ತಪ್ಪಿಟ್ರು ಅಂತಾರೆ. ನಮ್ಮ ಸುಮಾರು ಈ ರಾಜ್ಯದ 70% ಜನಸಂಖ್ಯೆಗೆ ಇವರು ಮಾತು ಕೊಟ್ಟ ಮಾತು ತಪ್ಪವರಲ್ಲ, ಇವ್ರನ್ನೇನ್ ಮಾಡಬೇಕು? ಅದು ಸುಳ್ಳು. ಅದು ನೋಡ್ರಿ, ಯಾವ ಮಾತುಕತೆ ಆಗೋದು ಯಾರಿಗೂ ಗೊತ್ತಿಲ್ಲ. ಏನಾದರೂ ವಿಡಿಯೋ ಇದ್ರೆ ಬಿಟ್ಬಿಡೋಕೆ ಹೇಳ್ರಿ, ನಾವು ತಿಳ್ಕೊಂಡು ಸಿದ್ದರಾಮಯ್ಯನ ಮೇಲೆ ಒತ್ತಡ ಹಾಕೋಣ. ನಾವು ಕೂಡ ಶಿವಕುಮಾರ್ ಜೊತೆನೆ ಸೇರ್ಕೊಂಡು ಒತ್ತಡ ಹಾಕ್ತೀವಿ, ರಾಜೀನಾಮೆ ಕೊಡ್ರಿ ಅಂತ. ತಗೊಬರಕ್ಕೆ ಹೇಳ್ರಿ, ವಿಡಿಯೋ ಮಾಡ್ಕೊಂಡಿದ್ರೆ. ಯಾರು ಈಗ ಶಿವಕುಮಾರ್ ಹೇಳ್ತಾರೆ, ನನಗೆ ಮಾತು ಕೊಟ್ಟವ್ರೆ, ಸಿದ್ದರಾಮಯ್ಯವರು ಮಾತು ಕೊಟ್ಟವ್ರೆ. ಸಿದ್ದರಾಮಯ್ಯವರು ಅಂತ ನೇರವಾಗಿ ಹೇಳ್ತಾ ಇಲ್ಲ ಅವರು. ನನಗೆ ಮಾತು ಕೊಟ್ಟದೆ ಪಕ್ಷ ಅಂತ ಹೇಳ್ತಾವ್ರೆ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನಂತೂ ಯಾವ ಒಂದು ಏನು ಪವರ್ ಶೇರಿಂಗ್ ಬಗ್ಗೆ ನನಗೇನು ಮಾಹಿತಿ ಇಲ್ಲ, ನನ್ನ ಮತ್ತು ಶಿವಕುಮಾರ್ ಅವ್ರನ್ನ ಕೂರಿಸ್ಕೊಂಡು ಏನು ಚರ್ಚೆನೂ ಮಾಡಿಲ್ಲ. ಈ ಮಧ್ಯದಲ್ಲಿ ಹೈಕಮಾಂಡ್ ಏನಾದರೂ ಮಾತು ಕೊಟ್ಟಿರ್ಬೋದೇನೋ ನನಗೆ ಗೊತ್ತಿಲ್ಲ. ಇವ್ರು ಹೇಳೋದನ್ನು ನೋಡಿದ್ರೆ ಅವ್ರೇನಾದರೂ ಮಾತು ಕೊಟ್ಟವರೋ ಇಲ್ವೋ ಗೊತ್ತಿಲ್ಲ ನನಗೆ. ಆವತ್ತಂತೂ ನನ್ನ ಮಟ್ಟಿಗೆ ನಾನಂತೂ ಯಾವುದೂ ಮಾತು ಕೊಟ್ಟಿಲ್ಲ. ಒಂದು ಹೇಳೋದು ಅಲ್ಲ, ಅವ್ರಿಗೆ ಹೇಳೋರಲ್ಲ ಕೆಲವು ಕಡೆ ಮೀಡಿಯಾದಲ್ಲೇ ಬತ್ತಲ್ಲ, ಮೀಡಿಯಾದಲ್ಲೇ ಬತ್ತು. ಹಿಂಗಿರ್ಬೇಕಾದ್ರೆ ಯಾವ ಒಂದು ಮಾತನ್ನು ಕೊಟ್ಟಿಲ್ಲ ಅಂತ ನಮ್ಮ ಒಂದು ಅನಿಸಿಕೆ. ನಮಗೇನು ಪೂರ್ತಿ ಮಾಹಿತಿ ಏನಿಲ್ಲ. ನಾವೇನು ಹೈಕಮಾಂಡ್ ಮಟ್ಟಕ್ಕೂ ನಾವು ಹೋಗೋಕ್ಕೂ ಆಗಲ್ಲ. ಹಂಗಿರ್ಬೇಕಾದ್ರೆ ಹೈಕಮಾಂಡ್ ತೀರ್ಮಾನ ತಗೊಳ್ಬೇಕಾದ್ರೆ ಯೋಚನೆ ಮಾಡಿ ತಗೋಬೇಕು. ಕಾಂಗ್ರೆಸ್ ಪರವಾಗಿ ಯಾವ ಸಮುದಾಯ ನಿಂತಿದೆ ಅಂತ ಅನ್ನೋದನ್ನು ಕೂಡ ಅವರು ಗುರುತಿಸಬೇಕಾಗ್ತದೆ. ಆ ಸಮುದಾಯ ನಮ್ಮ ಮುಖಂಡರುಗಳು ಯಾರು ಅಂತ ಅನ್ನೋದನ್ನು ನಾವು ಗುರ್ಸ್ಕೊಂಡಿದ್ದೀವಿ ಅಂತ ಅನ್ನೋದು ಕಾಂಗ್ರೆಸ್ ಪಕ್ಷಕ್ಕೆ ಮಾಹಿತಿ ಇರ್ತದೆ. ಅದನ್ನು ನೋಡಿ ನಿರ್ಧಾರ ತಗೊಳ್ಳಿ. ಹಾಗೂ ಮಾಡಲೇಬೇಕು ಬದಲಾವಣೆ ಅಂತ ಅನ್ನೋದಾದರೆ ಅಹಿಂದ ವರ್ಗದಲ್ಲೇನೆ ಮುಖ್ಯಮಂತ್ರಿ ಆಗಬೇಕು. ಹಂಗಿದ್ರೆ ಮಾತ್ರ ನಮ್ಮ ಒಂದು ಏನು ಈಗ ನಾವು ಕಾಂಗ್ರೆಸ್ ಪಕ್ಷದ ಜೊತೆಯಲ್ಲಿದ್ದೀವಿ ಅದು ಮುಂದುವರಿತದೆ. ಅದು ತಪ್ಪಿದ್ದೇ ಆದಲ್ಲಿ ಕಾಂಗ್ರೆಸ್ಸಿಂದ ಹೊರಗಡೆ ಬರಬೇಕು. ಸೊ ಇದಿಷ್ಟು ರಾಮಚಂದ್ರಪ್ಪನವರು ಪವರ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗೂಡಿ, ಪವರ್ ಟಿವಿ.